ಕರ್ನಾಟಕ ಬಂದ್ ಘೋಷಣೆಯನ್ನು ಮಾಡಿದರು, ಕರೆಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಈ ದಿನ ಬೆಳಗ್ಗೆ ಸುಮಾರು 5 ಗಂಟೆಯಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ 2 ಅವಳಿ ನಗರಗಳಲ್ಲಿ ಅಗತ್ಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿಯೋಜನೆ ಮಾಡಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಬೆಳಗ್ಗೆಯಿಂದ ಯಾವುದೇ ರೀತಿ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು ಅಥವಾ ವಾಹನಗಳನ್ನು ನಿಲ್ಲಿಸುವಂಥದ್ದು, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂಥ ಯಾವುದೇ ಒಂದು ಒತ್ತಾಯಪೂರ್ವಕ ಕ್ರಮ ಆಗಿಲ್ಲ. ಸಾರ್ವಜನಿಕರು ಕೂಡ ಬಂದ್ಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಕರೆ ನೀಡಿದಂತಹ ಕೆಲ ಸಂಘಟನೆಗಳು ಮತ್ತು ಅದರ ಮುಖ್ಯಸ್ಥರು, ಪದಾಧಿಕಾರಿಗಳು ಮತ್ತು ಬೆಂಬಲಿಗರು ಸುಮಾರು 100 ಜನದಷ್ಟು ಇಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ಗ್ಯಾದರ್ ಆಗಿಬಿಟ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಧಾರವಾಡದಲ್ಲೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಒಂದು 100 ರಿಂದ 200 ಜನ ಸೇರಿ ಲೋಕಲ್ ತಹಸೀಲ್ದಾರ್, AC ಅಥವಾ DC ಅವರಿಗೆ ರೆಪ್ರೆಸೆಂಟೇಷನ್ ಕೊಡೋ ಸಾಧ್ಯತೆ ಇದೆ. ಅಲ್ಲೂ ಕೂಡ ಯಾವುದೇ ರೀತಿ ಜನಜೀವನ ಅಸ್ತವ್ಯಸ್ತ ಆಗುವಂಥ ಘಟನೆಗಳಾಗಲಿ ನಡೆದಿಲ್ಲ. ಎಲ್ಲ ಶಾಂತವಾಗಿದೆ. ಎಲ್ಲ ಕಡೆ ನೋಡಿದಂಥ ಸಂದರ್ಭದಲ್ಲಿ ಬಂದ್ ಯಾವುದೇ ರೀತಿ ಪ್ರಭಾವ ಸಾರ್ವಜನಿಕರ ಮೇಲೆ ಬೀರಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಕರ್ನಾಟಕ ಬಂದ್ ಘೋಷಣೆಯನ್ನು ಮಾಡಿದರು, ಕರೆಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಈ ದಿನ ಬೆಳಗ್ಗೆ ಸುಮಾರು 5 ಗಂಟೆಯಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ 2 ಅವಳಿ ನಗರಗಳಲ್ಲಿ ಅಗತ್ಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿಯೋಜನೆ ಮಾಡಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಬೆಳಗ್ಗೆಯಿಂದ ಯಾವುದೇ ರೀತಿ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು ಅಥವಾ ವಾಹನಗಳನ್ನು ನಿಲ್ಲಿಸುವಂಥದ್ದು, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂಥ ಯಾವುದೇ ಒಂದು ಒತ್ತಾಯಪೂರ್ವಕ ಕ್ರಮ ಆಗಿಲ್ಲ. ಸಾರ್ವಜನಿಕರು ಕೂಡ ಬಂದ್ಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಕರೆ ನೀಡಿದಂತಹ ಕೆಲ ಸಂಘಟನೆಗಳು ಮತ್ತು ಅದರ ಮುಖ್ಯಸ್ಥರು, ಪದಾಧಿಕಾರಿಗಳು ಮತ್ತು ಬೆಂಬಲಿಗರು ಸುಮಾರು 100 ಜನದಷ್ಟು ಇಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ಗ್ಯಾದರ್ ಆಗಿಬಿಟ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಧಾರವಾಡದಲ್ಲೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಒಂದು 100 ರಿಂದ 200 ಜನ ಸೇರಿ ಲೋಕಲ್ ತಹಸೀಲ್ದಾರ್, AC ಅಥವಾ DC ಅವರಿಗೆ ರೆಪ್ರೆಸೆಂಟೇಷನ್ ಕೊಡೋ ಸಾಧ್ಯತೆ ಇದೆ. ಅಲ್ಲೂ ಕೂಡ ಯಾವುದೇ ರೀತಿ ಜನಜೀವನ ಅಸ್ತವ್ಯಸ್ತ ಆಗುವಂಥ ಘಟನೆಗಳಾಗಲಿ ನಡೆದಿಲ್ಲ. ಎಲ್ಲ ಶಾಂತವಾಗಿದೆ. ಎಲ್ಲ ಕಡೆ ನೋಡಿದಂಥ ಸಂದರ್ಭದಲ್ಲಿ ಬಂದ್ ಯಾವುದೇ ರೀತಿ ಪ್ರಭಾವ ಸಾರ್ವಜನಿಕರ ಮೇಲೆ ಬೀರಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ.